ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಕೇಳಿಸ್ಕೊಳ್ಳಿ, ಸಖತ್ತಾಗಿರೋದೊಂದು ಶಾಯರಿ ಹೇಳ್ತೇನೆ. चोर अंदर नहीं घुसता अगर गेट पे ताला होता, दीवार पर निकार नहीं आता अगर कोई इस घर में रहने वाला. ಕಾಂತ, ಗೊತ್ತಾ ನಿನಗೆ ಈ ಶಾಯರಿ ಅರ್ಥ ಏನು ಅಂತ ಗೊತ್ತಾ ನಿನಗೆ? ಗೇಟ್ಗೆ ಕೀಲಿ ಇದ್ರೆ ಕಳ್ಳ ಒಳಗಡೆ ಬರೋದಿಲ್ಲ, ಮನೆಯಲ್ಲಿ ಮಂದಿ ಇದ್ರೆ ಗೋಡೆಗೆ ಜಾಡ ಕಟ್ಟೋದಿಲ್ಲ ಅಂತ ಅರ್ಥ ಕಾಂತ ಇದ. ಬಟ್ ಏನ್ ಮಾಡೋದು ಹೇಳೋ ಕಾಂತ, ಈ ಬರಗಾಲದಲ್ಲಿ ಕುಡಿಯೋಕೆ ನೀರಿಲ್ದೆ, ತಿನ್ನೋದಕ್ಕೆ ಅನ್ನ ಇಲ್ದೆ ಇರೋ ಬಡ ಜನರು ಎಲ್ಲರೂ ತಮ್ಮ ತಮ್ಮ ಮನೆ ಬಿಟ್ಟು ಬೇರೆ ಕಡೆ ದುಡಿಯೋಕೆ ಹೋಗ್ಲೇಬೇಕು ಅಲ್ವಾ ಕಾಂತ? ಸೊ ಅದಕ್ಕೋಸ್ಕರ ಮನೆಯಲ್ಲಿ ಜಾಡ ಕಟ್ಟಬಾರ್ದು ಅಂತ ಮನೆಯಲ್ಲಿದ್ರೆ ಈ ಸರ್ಕಾರದವರು ಸಹಾಯ ಮಾಡಲ್ಲ. ಅದಕ್ಕೋಸ್ಕರ ಎಲ್ಲಿ ಕೆಲಸ ಖಾಲಿ ಇರುತ್ತೋ ಮತ್ತೆಲ್ಲಿ ಕುಡಿಯೋದಕ್ಕೆ ನೀರು ಸಿಗುತ್ತೋ ಎಲ್ಲರೂ ಅಲ್ಲಿ ಹೊರಟೋಗ್ಬಿಡ್ತಾರೆ ಮನೆ ಖಾಲಿ ಮಾಡ್ಕೊಂಡು ಇಂಥ ಬರಗಾಲದಲ್ಲಿ. ವಾಟಡ ಓಕೆ, ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು, ಬಿಟ್ಟಾಕೋ, ತಲೆ ಕೆಡಿಸ್ಕೋಬೇಡ ನೀನ. ನಡಿ, ನನ್ನ ಬ್ಲ್ಯಾಕ್ ಹೋಂಡಾ ಆಕ್ಟಿವ್ ಹತ್ಕೊಂಡೋಗಿ ಸಿಟಿ ರೌಂಡ್ಸ್ ಹೊಡ್ಕೊಂಬರೋಣ. ಯಾರ್ಯಾರೋ ಇವತ್ತು ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಎಲ್ಲರನ್ನು ಕೇಳ್ಕೊಂಬರೋಣ. ನಡಿ ಕಾಂತ, ನಡೆ, ಹತ್ತು ಬೇಕಾ ಗಾಡೆ. ಓಕೆ, ಕೈ ಪಾರ್ಟಿ ಪರಮೇಶ್ ಅಣ್ಣರ, ಬರಗಾಲ ಬಂದು ನಮ್ಮ ಜನರು ಸಾಯ್ತಿದ್ದಾರೆ, ಈ ಸರ್ಕಾರ ಏನ್ ಮಾಡ್ತಿದೆ ಅಂತ ನೋಡಿ. ಇಲ್ಲಿ ಸರ್ಕಾರ ಸತ್ತೋಗಿದೆ ಅಂತ ನಾನು ಹೇಳಿದ್ದೇನೆ ಆಗ್ಲೇ. ಓ, ಸತ್ತ ಹೋಯ್ತಾ? ಹೋಗ್ಲಿ ಬಿಡ್ರಿ. ಮತ್ತೆ ಸಚಿವರು ಯಾರು ಸಚಿವರುಗಳು ಅವ್ರದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ, ಮೋಜು ಮಾಡ್ತಾ ಇದ್ದಾರೆ. ಹಂಗ ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿದ್ರೆ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ. ಏನ್ ಮಾಡ್ಬೇಕ್ರಿ ಅವರು? ಜಿಲ್ಲೆಗೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಜಿಲ್ಲೆ ಪ್ರವಾಸ ಮಾಡಬೇಕು, ಅಲ್ಲೇ ಕೂತ್ಬಿಟ್ಟು ಒಂದೊಂದು ದಿವಸ ಆ ಜಿಲ್ಲೆಯಲ್ಲಿ ಕರಿಬೇಕು, ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಹಣ ಬಿಡುಗಡೆ ಮಾಡಬೇಕು. ಓ ಪರಮೇಶ್ ಅಣ್ಣರ, ಅವ್ರು ಹೋಗಿ ಅಷ್ಟು ಮಾಡಷ್ಟರಲ್ಲಿ ಬರಗಾಲ ಹೋಗಿ ಮಳೆಗಾಲ ಬರುತ್ತೆ. ಹೋಗ್ಲಿ ಬಿಡ್ರಿ. ಅಂದಾಗೆ ಎಷ್ಟು ವರ್ಷದಿಂದ ಇಂಥ ಬರಗಾಲ ಬಂದಿತ್ತು? 71 ವರ್ಷದ ನಂತರ ಇಂತಹ ಬರ ಬಂದಿದೆ. ಓ, ಅದಕ್ಕ ನಮ್ಮ ಉತ್ತರ ಕರ್ನಾಟಕ ಮಂದಿ ಈ ಹಾಡು ಹೇಳಕತ್ತಾರ. ಯಾವ್ದಂತೀರೇನು ಕೇಳ್ರಿ, ಹೇಳ್ತೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಜನರ ನೋವಿಗೆ ಇಲ್ಲ ಮೂಲಾಮು, ರಾಜಕಾರಣಿಗಳಿಗೆಲ್ಲ ದೊಡ್ಡ ಸಲಾಮು, ಕಿವಿಯಲ್ಲಿ ನೀವು ಇಟ್ಟ ಹೂವೆ ಕಾಯಮ್ಮು, ಏನೇ ಮಾಡಿದ್ರು ನೀವು ಹೆಂಗೆ ಇದ್ರೂ ಸುಮ್ನೆ ಯಾದ್ರು ಕೇಳ್ರಿ ನಮ್ಮ ಪೋಯಮ್ಮು. ಈ ಪೊಲಿಟಿಷಿಯನ್ಗಳ ಲೈಫ್ ಆರಾಮು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಜನರ ನೋವಿಗೆ ಇಲ್ಲ ಮೂಲಾಮು. ತುಂಬ ಒಳ್ಳೆಯವರು ಅಂತ ಅಂದುಕೊಂಡಿದ್ವಿ ನಾವು, ಓಟು ಹಾಕುವಾಗ ಉದ್ಧಾರ ಮಾಡ್ತೀವಂದುಕೊಂಡು ತಮಟೆ ಹೊಡಿತಾ ಬಂದ್ರು ಟೋಪಿ ಹಾಕೊಂಡು. ಯಾಕೋ ನಮ್ಮ ನಾಡೋರು ಓಳು ಬಿಡೋದು ಕಲ್ಬಿಟ್ಟವ್ರೆ, ಜನರೆದುರು ಮಾತನಾಡದಂಗೆ ತಾವೇ ತಿಂತ ಕುಂತ್ಬಿಟ್ಟವ್ರೆ. ನಾವು ಅವ್ರಿಗೆ ಕೆಲಸ ಮಾಡ್ರಿ ಅಂತ ಹೇಳಕ್ಕಾಗಲಿಲ್ಲ, ಅವರು ನಮಗೆ ಕೆಲ್ಸಕ್ಕೆ ಬಾರದವರು ಆಗಿ ಬಿಟ್ಟರಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಪೀಪಲ್ ನೋವಿಗೆ ಇಲ್ಲ ಮೂಲಾಮು. ಸೇಮ್ ಸಾಹೇಬ್ರ, ನೀವ ಕೇಳಿದ್ರಲ್ಲ ಪಾಪ ನಮ್ಮ ಉತ್ತರ ಕರ್ನಾಟಕ ಪೀಪಲ್ ಹೆಂಗ್ ಹಾಡು ಹೇಳಕತ್ತಾರಂತ. ಈ ಬರಗಾಲದ ಬಗ್ಗೆ ನೀವೇನು ಹೇಳ್ತೀರಿ? ನಾನು ನಿಶ್ಚಯವಾಗಿ ಹೇಳ್ತೇನೆ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರ ಪರಿಹಾರಕ್ಕಾಗಿ ಅದರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಯಾರು ಪ್ರವಾಸ ಮಾಡದಿದ್ರು ನಾನು ಸ್ವಾಗತ ಮಾಡ್ತೇನೆ. ಅಯ್ಯೋ ಸಾಹೇಬ್ರ, ಬರೀ ಸ್ವಾಗತ ಮಾಡ್ತಾ ಕುಂತ್ರ ಕೆಲಸ ಆಗಂಗಿಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಒಂದು ಬರ ಅಂತ ಹೇಳುವಂಥದ್ದನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರ್ದು ನಾವು. ಬರದ ಬಗ್ಗೆ ಅದು ಸಿದ್ದರಾಮಯ್ಯರು ಇರ್ಬೋದು, ಅದು ರೇವಣ್ಣ ಇರ್ಬೋದು, ಅದು ದೇವೇಗೌಡರು ಇರ್ಬೋದು, ಅದು ನಮ್ಮ ಪರಮೇಶ್ವರ್ ಇರ್ಬೋದು, ಅದು ಯಡಿಯೂರಪ್ಪರು ಇರ್ಬೋದು. ಅಯ್ಯೋ ಶರಣರಪ್ಪ, ನಿಮಗೆ ನಾನು ಬರದ ಬಗ್ಗೆ ಕೇಳಿದ್ರೆ ನೀವು ನಿಮ್ಮ ಒಳ ರಾಜಕೀಯದ ಬಗ್ಗೆ ಹೇಳಕತ್ತೀರಿ. ನಾನು ಇವಾಗ ಬರ್ತೀನಿ. ಬೈ ಬೈ. ವಿಶ್ವಣ್ಣರ, ನೀವರ ಹೇಳ್ರಿ,
ಈ ಆಡಳಿತ ಮಾಡ್ಲಿಕ್ಕತ್ತಾರ ಯಾರು? ಈಗ ಈ ಆಡಳಿತ ಪಕ್ಷದವ್ರು ಯಾರು ಅಂದ್ರೆ DVS ಅಂಡ್ ಕುಮಾರಸ್ವಾಮಿ ಅವ್ರ ಕಂಪ್ನಿ ಆಡಳಿತ ಪಕ್ಷ. ಹಂಗ ಮತ್ತೆ ವಿರೋಧ ಪಕ್ಷದವರು? ವಿರೋಧ ಪಕ್ಷನೇ ನಮ್ಮ ಯಡಿಯೂರಪ್ಪನವರು. ಓಹೋ, ಹಿಂಗೆ ಮ್ಯಾಟ್ರು. ಆಯ್ತು ಬಿಡ್ರಪ್ಪ, ನೀವು ಈ ರಾಜಕೀಯದ ಬಗ್ಗೆ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನನಗೆ ಇವಾಗ ಟೈಮ್ ಆಯ್ತು, ಬರ್ತೀನಿ. ಬೈ ಬೈ. ನಡಿಕಾಂತ ತಲೆ ಕೆಡಿಸ್ಕೊಬೇಡ ನೀನು. ನನ್ನ ರೆಡ್ ಹೈ ಅಂಡ್ ಕಾರ್ನ ಈಚೆ ತೆಗಿತೀನಿ. ಕೊಡಗೋಗಿ ಬಡವ ಕಜಾಯ ತಿನ್ಕೊಂಬರೋಣ. ನಡಿಕಾಂತ ಸಖತ್ತಾಗಿರುತ್ತೆ. ನಮ್ಮ ಪುಷ್ಪ ಮೇಡಮ್ ಹೇಳಿದ್ದು. ಓಕೆ, ಐ ಲೈಕ್ ಇಟ್. ನಡಿಕಾಂತ ನಡೆ.